ಕುದುರೆಮುಖದಲ್ಲಿ ಅಲ್ಲಿಯ ಪರಿಸರದಲ್ಲಿ ವಾಸ ಮಾಡುವಂಥ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಲ್ಲಿದ್ದಾರೆ. ನಾನು ಸತಿ ಭೇಟಿ ಕೊಟ್ಟಿದ್ದೇನೆ. ಅವ್ರು ಹೇಳ್ತಾ ಇರೋದು ಏನಂದರೆ, ನಮಗೆ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ ಕುಡಿಯಲಿಕ್ಕೆ, ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ, ನಮ್ಮ ವಿದ್ಯುತ್ ಸಂಪರ್ಕ ನಮಗಿಲ್ಲ ಅಂತ ಅವರ ತಗಾದೆಗಳಿತ್ತು. ನಾವು ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮಾತಾಡಿ ಅವರಿಗೆಲ್ಲರಿಗೆ ಮೂಲಭೂತ ಸೌಕರ್ಯ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದೆವು. ಈ ಮಧ್ಯೆಯಲ್ಲಿ ಸರ್ಕಾರದಿಂದ ಅವ್ರನ್ನ ಒಕ್ಕಲೆಬ್ಬಿಸಲಿಕ್ಕೆ ನಮಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ದೂರುಗಳಿದೆ. ಆದರೆ ಜಿಲ್ಲಾಧಿಕಾರಿ ಅವರು ಹೇಳಿದರು, ಅವ್ರನ್ನ ಸ್ವಯಂ ಪ್ರೇರಿತರಾಗಿ ಅವ್ರು ಹೊರಗೆ ಬರೋದಾದರೆ ಸರ್ಕಾರದಿಂದ ನಾವು ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಬದಲಿ ನಿವೇಶಗಳನ್ನು ಕೊಟ್ಟು ಅವ್ರಿಗೆ ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟು ಮಾತ್ರ ಗೊತ್ತು ನನಗೆ. ಅದು ಅವ್ರಿಗೇನೋ ತೊಂದರೆ ಆಗದಂತೆ ಬಡವರಿಗೆ ಸಹಾಯ ಮಾಡಬೇಕು ನೀವು ಅಂತ ನಾನು ಹೇಳಿದ್ದೆ, ನಿನ್ನೆ ಮಾತಾಡುವಾಗ ಹೇಳಿದ್ದೆ. ಹಾಗೆ ಜಿಲ್ಲಾಧಿಕಾರಿ ಅವರು ಒಪ್ಕೊಂಡಿದ್ದಾರೆ. ಏನಾಗಿದೆ ಅಂತ ನೋಡಿ ಮತ್ತೆ ಪ್ರತಿಕ್ರಿಯೆ ಕೊಡೋದು ಮತ್ತು ಅವ್ರ ಪರವಾಗಿ ನಿಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಮತ್ತೇನು ಹೇಳಿದ್ವಿ? ಅದೇ ಅರಣ್ಯ ಇಲಾಖೆಗೆ ಕೊಡುವಂಥ ಪ್ರಸ್ತಾವನೆಗೆ ಸಂಬಂಧಪಟ್ಟ ಅಲ್ಲ, ಆ ಪ್ರದೇಶದಲ್ಲಿರುವಂಥ ಸುಮಾರು 250 ಎಕರೆ ಪ್ರದೇಶವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಇರುವಂಥ ಪ್ರಸ್ತಾಪ. ನಾವು ಅವ್ರಿಗೆ ಏನು ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಆ ಪ್ರದೇಶದಲ್ಲಿ ಮೊದಲು ಎಲ್ಲ ಕಟ್ಟಡಗಳಿದೆ, ಅದು ಕುದುರೆಮುಖ ಕಂಪನಿ ಇರುವ ಕಟ್ಟಡಗಳಿದೆ, ಅದನ್ನು ಅಲ್ಲಿರುವಂಥ ಬಡವರಿಗೆ ಶಾಲೆಗೆ ಅಥವಾ ಇನ್ನಿತರ ವ್ಯವಸ್ಥೆಗಳಿಗೆ ಉಪಯೋಗಿಸ್ಕೊಳ್ಬೋದು ಅಂತ ನಾವು ಹೇಳಿದ್ದೇವೆ. ಅದನ್ನು ಅರಣ್ಯ ಇಲಾಖೆಗೆ ಕೊಟ್ಟರೆ ಅದೆಲ್ಲವೂ ಕೂಡ ಅರಣ್ಯ ಇಲಾಖೆ ಸೇರ್ತದೆ ಅನ್ನುವಂಥ ಒಂದು ಯೋಚನೆ ಇದೆ. ಯಾವುದಕ್ಕೂ ಜಿಲ್ಲಾಧಿಕಾರಿಯ ಜೊತೆ ಮಾತಾಡಿ ಅದಕ್ಕೆ ಅರಣ್ಯ ಇಲಾಖೆ ಕೊಡ್ತಾರಾದರೆ ಏನು ಕಾರಣಗಳು, ಅಥವಾ ಅವ್ರನ್ನ ಕೊಟ್ಟಿದ್ದಾರಾದರೆ ಅದನ್ನ ಬದಲಿ ವ್ಯವಸ್ಥೆಗಳು ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಷ್ಟೇ. ನಾನು ಡೀರಾಗಿ ನಾನು ಹೇಳಿಕೆ ಕೊಡೋದ್ರಿಂದ ಅದರ ವ್ಯತಿರಿಕ್ತ ಪರಿಣಾಮಗಳು ಬಡವರ ಮೇಲೆ ಆಗಬಾರ್ದು. ಇವತ್ತೊಳಗೆ ಸಂಜೆ ಒಳಗೆ ಅದನ್ನು ತಿಳ್ಕೊಂಡು ಅಲ್ಲಿದ್ದವರಿಗೆ ತೊಂದರೆ ಆಗದಿರುವಂತೆ ಮತ್ತು ಅಲ್ಲಿರುವಂಥ ಕೆಲವು ಸೌಕರ್ಯಗಳು ಈಗಾಗಲೇ ಆಗಿರೋದು ಅವ್ರನ್ನ ಪುನರೂಪಿಸಿ ಸರ್ಕಾರ ಉಪಯೋಗಿಸ್ಕೊಳ್ಳುವಂತೆ ಏನಾದರೂ ಯೋಜನೆ ರೂಪಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ. ಕುದುರೆಮುಖದಲ್ಲಿ ಅಲ್ಲಿಯ ಪರಿಸರದಲ್ಲಿ ವಾಸ ಮಾಡುವಂಥ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಲ್ಲಿದ್ದಾರೆ. ನಾನು ಸತಿ ಭೇಟಿ ಕೊಟ್ಟಿದ್ದೇನೆ. ಅವ್ರು ಹೇಳ್ತಾ ಇರೋದು ಏನಂದರೆ, ನಮಗೆ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ ಕುಡಿಯಲಿಕ್ಕೆ, ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ, ನಮ್ಮ ವಿದ್ಯುತ್ ಸಂಪರ್ಕ ನಮಗಿಲ್ಲ ಅಂತ ಅವರ ತಗಾದೆಗಳಿತ್ತು. ನಾವು ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮಾತಾಡಿ ಅವರಿಗೆಲ್ಲರಿಗೆ ಮೂಲಭೂತ ಸೌಕರ್ಯ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದೆವು. ಈ ಮಧ್ಯೆಯಲ್ಲಿ ಸರ್ಕಾರದಿಂದ ಅವ್ರನ್ನ ಒಕ್ಕಲೆಬ್ಬಿಸಲಿಕ್ಕೆ ನಮಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ದೂರುಗಳಿದೆ. ಆದರೆ ಜಿಲ್ಲಾಧಿಕಾರಿ ಅವರು ಹೇಳಿದರು, ಅವ್ರನ್ನ ಸ್ವಯಂ ಪ್ರೇರಿತರಾಗಿ ಅವ್ರು ಹೊರಗೆ ಬರೋದಾದರೆ ಸರ್ಕಾರದಿಂದ ನಾವು ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಬದಲಿ ನಿವೇಶಗಳನ್ನು ಕೊಟ್ಟು ಅವ್ರಿಗೆ ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟು ಮಾತ್ರ ಗೊತ್ತು ನನಗೆ. ಅದು ಅವ್ರಿಗೇನೋ ತೊಂದರೆ ಆಗದಂತೆ ಬಡವರಿಗೆ ಸಹಾಯ ಮಾಡಬೇಕು ನೀವು ಅಂತ ನಾನು ಹೇಳಿದ್ದೆ, ನಿನ್ನೆ ಮಾತಾಡುವಾಗ ಹೇಳಿದ್ದೆ. ಹಾಗೆ ಜಿಲ್ಲಾಧಿಕಾರಿ ಅವರು ಒಪ್ಕೊಂಡಿದ್ದಾರೆ. ಏನಾಗಿದೆ ಅಂತ ನೋಡಿ ಮತ್ತೆ ಪ್ರತಿಕ್ರಿಯೆ ಕೊಡೋದು ಮತ್ತು ಅವ್ರ ಪರವಾಗಿ ನಿಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಮತ್ತೇನು ಹೇಳಿದ್ವಿ? ಅದೇ ಅರಣ್ಯ ಇಲಾಖೆಗೆ ಕೊಡುವಂಥ ಪ್ರಸ್ತಾವನೆಗೆ ಸಂಬಂಧಪಟ್ಟ ಅಲ್ಲ, ಆ ಪ್ರದೇಶದಲ್ಲಿರುವಂಥ ಸುಮಾರು 250 ಎಕರೆ ಪ್ರದೇಶವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಇರುವಂಥ ಪ್ರಸ್ತಾಪ. ನಾವು ಅವ್ರಿಗೆ ಏನು ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಆ ಪ್ರದೇಶದಲ್ಲಿ ಮೊದಲು ಎಲ್ಲ ಕಟ್ಟಡಗಳಿದೆ, ಅದು ಕುದುರೆಮುಖ ಕಂಪನಿ ಇರುವ ಕಟ್ಟಡಗಳಿದೆ, ಅದನ್ನು ಅಲ್ಲಿರುವಂಥ ಬಡವರಿಗೆ ಶಾಲೆಗೆ ಅಥವಾ ಇನ್ನಿತರ ವ್ಯವಸ್ಥೆಗಳಿಗೆ ಉಪಯೋಗಿಸ್ಕೊಳ್ಬೋದು ಅಂತ ನಾವು ಹೇಳಿದ್ದೇವೆ. ಅದನ್ನು ಅರಣ್ಯ ಇಲಾಖೆಗೆ ಕೊಟ್ಟರೆ ಅದೆಲ್ಲವೂ ಕೂಡ ಅರಣ್ಯ ಇಲಾಖೆ ಸೇರ್ತದೆ ಅನ್ನುವಂಥ ಒಂದು ಯೋಚನೆ ಇದೆ. ಯಾವುದಕ್ಕೂ ಜಿಲ್ಲಾಧಿಕಾರಿಯ ಜೊತೆ ಮಾತಾಡಿ ಅದಕ್ಕೆ ಅರಣ್ಯ ಇಲಾಖೆ ಕೊಡ್ತಾರಾದರೆ ಏನು ಕಾರಣಗಳು, ಅಥವಾ ಅವ್ರನ್ನ ಕೊಟ್ಟಿದ್ದಾರಾದರೆ ಅದನ್ನ ಬದಲಿ ವ್ಯವಸ್ಥೆಗಳು ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಷ್ಟೇ. ನಾನು ಡೀರಾಗಿ ನಾನು ಹೇಳಿಕೆ ಕೊಡೋದ್ರಿಂದ ಅದರ ವ್ಯತಿರಿಕ್ತ ಪರಿಣಾಮಗಳು ಬಡವರ ಮೇಲೆ ಆಗಬಾರ್ದು. ಇವತ್ತೊಳಗೆ ಸಂಜೆ ಒಳಗೆ ಅದನ್ನು ತಿಳ್ಕೊಂಡು ಅಲ್ಲಿದ್ದವರಿಗೆ ತೊಂದರೆ ಆಗದಿರುವಂತೆ ಮತ್ತು ಅಲ್ಲಿರುವಂಥ ಕೆಲವು ಸೌಕರ್ಯಗಳು ಈಗಾಗಲೇ ಆಗಿರೋದು ಅವ್ರನ್ನ ಪುನರೂಪಿಸಿ ಸರ್ಕಾರ ಉಪಯೋಗಿಸ್ಕೊಳ್ಳುವಂತೆ ಏನಾದರೂ ಯೋಜನೆ ರೂಪಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ. ಕುದುರೆಮುಖದಲ್ಲಿ ಅಲ್ಲಿಯ ಪರಿಸರದಲ್ಲಿ ವಾಸ ಮಾಡುವಂಥ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಲ್ಲಿದ್ದಾರೆ. ನಾನು ಸತಿ ಭೇಟಿ ಕೊಟ್ಟಿದ್ದೇನೆ. ಅವ್ರು ಹೇಳ್ತಾ ಇರೋದು ಏನಂದರೆ, ನಮಗೆ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ ಕುಡಿಯಲಿಕ್ಕೆ, ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ, ನಮ್ಮ ವಿದ್ಯುತ್ ಸಂಪರ್ಕ ನಮಗಿಲ್ಲ ಅಂತ ಅವರ ತಗಾದೆಗಳಿತ್ತು. ನಾವು ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮಾತಾಡಿ ಅವರಿಗೆಲ್ಲರಿಗೆ ಮೂಲಭೂತ ಸೌಕರ್ಯ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದೆವು. ಈ ಮಧ್ಯೆಯಲ್ಲಿ ಸರ್ಕಾರದಿಂದ ಅವ್ರನ್ನ ಒಕ್ಕಲೆಬ್ಬಿಸಲಿಕ್ಕೆ ನಮಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ದೂರುಗಳಿದೆ. ಆದರೆ ಜಿಲ್ಲಾಧಿಕಾರಿ ಅವರು ಹೇಳಿದರು, ಅವ್ರನ್ನ ಸ್ವಯಂ ಪ್ರೇರಿತರಾಗಿ ಅವ್ರು ಹೊರಗೆ ಬರೋದಾದರೆ ಸರ್ಕಾರದಿಂದ ನಾವು ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಬದಲಿ ನಿವೇಶಗಳನ್ನು ಕೊಟ್ಟು ಅವ್ರಿಗೆ ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟು ಮಾತ್ರ ಗೊತ್ತು ನನಗೆ. ಅದು ಅವ್ರಿಗೇನೋ ತೊಂದರೆ ಆಗದಂತೆ ಬಡವರಿಗೆ ಸಹಾಯ ಮಾಡಬೇಕು ನೀವು ಅಂತ ನಾನು ಹೇಳಿದ್ದೆ, ನಿನ್ನೆ ಮಾತಾಡುವಾಗ ಹೇಳಿದ್ದೆ. ಹಾಗೆ ಜಿಲ್ಲಾಧಿಕಾರಿ ಅವರು ಒಪ್ಕೊಂಡಿದ್ದಾರೆ. ಏನಾಗಿದೆ ಅಂತ ನೋಡಿ ಮತ್ತೆ ಪ್ರತಿಕ್ರಿಯೆ ಕೊಡೋದು ಮತ್ತು ಅವ್ರ ಪರವಾಗಿ ನಿಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಮತ್ತೇನು ಹೇಳಿದ್ವಿ? ಅದೇ ಅರಣ್ಯ ಇಲಾಖೆಗೆ ಕೊಡುವಂಥ ಪ್ರಸ್ತಾವನೆಗೆ ಸಂಬಂಧಪಟ್ಟ ಅಲ್ಲ, ಆ ಪ್ರದೇಶದಲ್ಲಿರುವಂಥ ಸುಮಾರು 250 ಎಕರೆ ಪ್ರದೇಶವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಇರುವಂಥ ಪ್ರಸ್ತಾಪ. ನಾವು ಅವ್ರಿಗೆ ಏನು ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಆ ಪ್ರದೇಶದಲ್ಲಿ ಮೊದಲು ಎಲ್ಲ ಕಟ್ಟಡಗಳಿದೆ, ಅದು ಕುದುರೆಮುಖ ಕಂಪನಿ ಇರುವ ಕಟ್ಟಡಗಳಿದೆ, ಅದನ್ನು ಅಲ್ಲಿರುವಂಥ ಬಡವರಿಗೆ ಶಾಲೆಗೆ ಅಥವಾ ಇನ್ನಿತರ ವ್ಯವಸ್ಥೆಗಳಿಗೆ ಉಪಯೋಗಿಸ್ಕೊಳ್ಬೋದು ಅಂತ ನಾವು ಹೇಳಿದ್ದೇವೆ. ಅದನ್ನು ಅರಣ್ಯ ಇಲಾಖೆಗೆ ಕೊಟ್ಟರೆ
ಅದೆಲ್ಲವೂ ಕೂಡ ಅರಣ್ಯ ಇಲಾಖೆ ಸೇರ್ತದೆ ಅನ್ನುವಂಥ ಒಂದು ಯೋಚನೆ ಇದೆ. ಯಾವುದಕ್ಕೂ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಅದಕ್ಕೆ ಅರಣ್ಯ ಇಲಾಖೆ ಕೊಡ್ತಾರಾದರೆ ಏನು ಕಾರಣಗಳು ಅಥವಾ ಅವ್ರನ್ನ ಕೊಟ್ಟಿದ್ದಾರಾದರೆ ಅದನ್ನ ಬದಲಿ ವ್ಯವಸ್ಥೆಗಳು ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಷ್ಟೇ. ಡೀರಾಗಿ ನಾನು ಹೇಳಿಕೆ ಕೊಡೋದ್ರಿಂದ ಅದರ ವ್ಯತಿರಿಕ್ತ ಪರಿಣಾಮಗಳು ಬಡವರ ಮೇಲೆ ಆಗಬಾರ್ದು. ಇವತ್ತೊಳಗೆ ಸಂಜೆ ಒಳಗೆ ಅದನ್ನು ತಿಳ್ಕೊಂಡು ಅಲ್ಲಿದ್ದವರಿಗೆ ತೊಂದರೆ ಆಗದಿರುವಂತೆ ಮತ್ತು ಅಲ್ಲಿರುವಂಥ ಕೆಲವು ಸೌಕರ್ಯಗಳು ಈಗಾಗಲೇ ಆಗಿರೋದು ಅವ್ರನ್ನ ಪುನರೂಪಿಸಿ ಸರ್ಕಾರ ಉಪಯೋಗಿಸ್ಕೊಳ್ಳು ಮತ್ತೆ ಏನಾದರೂ ಯೋಜನೆ ರೂಪಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ. ಕುದುರೆಮುಖದಲ್ಲಿ ಅಲ್ಲಿಯ ಪರಿಸರದಲ್ಲಿ ವಾಸ ಮಾಡುವಂಥ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಲ್ಲಿದ್ದಾರೆ. ನಾನು ಸತಿ ಭೇಟಿ ಕೊಟ್ಟಿದ್ದೇನೆ. ಅವ್ರು ಹೇಳ್ತಾ ಇರೋದು ಏನಂದರೆ ನಮಗೆ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ ಕುಡಿಯಲಿಕ್ಕೆ, ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ, ನಮ್ಮ ವಿದ್ಯುತ್ ಸಂಪರ್ಕ ನಮಗಿಲ್ಲ ಅಂತ ಅವರ ತಗಾದೆಗಳಿತ್ತು. ನಾವು ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮಾತಾಡಿ ಅವರಿಗೆಲ್ಲರಿಗೆ ಮೂಲಭೂತ ಸೌಕರ್ಯಗಳು ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಮಧ್ಯೆಯಲ್ಲಿ ಸರ್ಕಾರದಿಂದ ಅವ್ರನ್ನ ಒಕ್ಕಲೆಬ್ಬಿಸ್ಲಿಕ್ಕೆ ನಮಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ದೂರುಗಳಿದೆ. ಆದರೆ ಜಿಲ್ಲಾಧಿಕಾರಿ ಅವರು ಹೇಳಿದರು ಅವ್ರನ್ನ ಸ್ವಯಂ ಪ್ರೇರಿತರಾಗಿ ಅವ್ರು ಹೊರಗೆ ಬರೋದಾದರೆ ಸರ್ಕಾರದಿಂದ ನಾವು ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಬದಲಿ ನಿವೇಶಗಳನ್ನು ಕೊಟ್ಟು ಅವ್ರಿಗೆ ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟು ಮಾತ್ರ ಗೊತ್ತು ನನಗೆ. ಅದು ಅವ್ರಿಗೆ ಏನೋ ತೊಂದರೆ ಆಗದಂತೆ ಬಡವರಿಗೆ ಸಹಾಯ ಮಾಡಬೇಕು ನೀವು ಅಂತ ನಾನು ಹೇಳಿದ್ದೆ, ನಿನ್ನೆ ಮಾತಾಡುವಾಗ ಹೇಳಿದ್ದೆ. ಹಾಗೆ ಜಿಲ್ಲಾಧಿಕಾರಿ ಅವರು ಒಪ್ಕೊಂಡಿದ್ದಾರೆ. ಏನಾಗಿದೆ ಅಂತ ನೋಡಿ ಮತ್ತೆ ಪ್ರತಿಕ್ರಿಯೆ ಕೊಡೋದು ಮತ್ತು ಅವ್ರ ಪರವಾಗಿ ನಿಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಮತ್ತೇನು ಹೇಳಿದ್ವಿ ಅದೇ ಅರಣ್ಯ ಇಲಾಖೆಗೆ ಕೊಡುವಂಥ ಪ್ರಸ್ತಾವ ಸರ್, ಅದರ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಸರ್ ಅಲ್ಲ, ಆ ಪ್ರದೇಶದಲ್ಲಿರುವಂಥ ಸುಮಾರು 250 ಎಕರೆ ಪ್ರದೇಶವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಇರುವಂಥ ಪ್ರಸ್ತಾಪ. ನಾವು ಅವ್ರಿಗೆ ಏನು ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಆ ಪ್ರದೇಶದಲ್ಲಿ ಮೊದಲು ಎಲ್ಲ ಕಟ್ಟಡಗಳಿದೆ, ಅದು ಕುದುರೆಮುಖ ಕಂಪ್ನಿ ಇರುವ ಕಟ್ಟಡಗಳಿದೆ, ಅದನ್ನು ಅಲ್ಲಿರುವಂಥ ಬಡವರಿಗೆ ಶಾಲೆಗೆ ಅಥವಾ ಇನ್ನಿತರ ವ್ಯವಸ್ಥೆಗಳಿಗೆ ನೀವು ಉಪಯೋಗಿಸ್ಕೊಳ್ಬೋದು ಅಂತ ನಾವು ಹೇಳಿದ್ದೇವೆ. ಅದನ್ನು ಅರಣ್ಯ ಇಲಾಖೆಗೆ ಕೊಟ್ಟರೆ ಅದೆಲ್ಲವೂ ಕೂಡ ಅರಣ್ಯ ಇಲಾಖೆ ಸೇರ್ತದೆ ಅನ್ನುವಂಥ ಒಂದು ಯೋಚನೆ ಇದೆ. ಯಾವುದಕ್ಕೂ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಅದಕ್ಕೆ ಅರಣ್ಯ ಇಲಾಖೆ ಕೊಡ್ತಾರಾದರೆ ಏನು ಕಾರಣಗಳು ಅಥವಾ ಅವ್ರನ್ನ ಕೊಟ್ಟಿದ್ದಾರಾದರೆ ಅದನ್ನ ಬದಲಿ ವ್ಯವಸ್ಥೆಗಳು ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಷ್ಟೇ. ಡೀರಾಗಿ ನಾನು ಹೇಳಿಕೆ ಕೊಡೋದ್ರಿಂದ ಅದರ ವ್ಯತಿರಿಕ್ತ ಪರಿಣಾಮಗಳು ಬಡವರ ಮೇಲೆ ಆಗಬಾರ್ದು. ಇವತ್ತೊಳಗೆ ಸಂಜೆ ಒಳಗೆ ಅದನ್ನು ತಿಳ್ಕೊಂಡು ಅಲ್ಲಿದ್ದವರಿಗೆ ತೊಂದರೆ ಆಗದಿರುವಂತೆ ಮತ್ತು ಅಲ್ಲಿರುವಂಥ ಕೆಲವು ಸೌಕರ್ಯಗಳು ಈಗಾಗಲೇ ಆಗಿರೋದು ಅವ್ರನ್ನ ಪುನರೂಪಿಸಿ ಸರ್ಕಾರ ಉಪಯೋಗಿಸ್ಕೊಳ್ಳು ಮತ್ತೆ ಏನಾದರೂ ಯೋಜನೆ ರೂಪಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ. ಕುದುರೆಮುಖದಲ್ಲಿ ಅಲ್ಲಿಯ ಪರಿಸರದಲ್ಲಿ ವಾಸ ಮಾಡುವಂಥ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಲ್ಲಿದ್ದಾರೆ. ನಾನು ಸತಿ ಭೇಟಿ ಕೊಟ್ಟಿದ್ದೇನೆ. ಅವ್ರು ಹೇಳ್ತಾ ಇರೋದು ಏನಂದರೆ ನಮಗೆ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ ಕುಡಿಯಲಿಕ್ಕೆ, ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ, ನಮ್ಮ ವಿದ್ಯುತ್ ಸಂಪರ್ಕ ನಮಗಿಲ್ಲ ಅಂತ ಅವರ ತಗಾದೆಗಳಿತ್ತು. ನಾವು ಜಿಲ್ಲಾಧಿಕಾರಿ ಜೊತೆಯಲ್ಲಿ ಮಾತಾಡಿ ಅವರಿಗೆಲ್ಲರಿಗೆ ಮೂಲಭೂತ ಸೌಕರ್ಯಗಳು ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಮಧ್ಯೆಯಲ್ಲಿ ಸರ್ಕಾರದಿಂದ ಅವ್ರನ್ನ ಒಕ್ಕಲೆಬ್ಬಿಸ್ಲಿಕ್ಕೆ ನಮಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ದೂರುಗಳಿದೆ. ಆದರೆ ಜಿಲ್ಲಾಧಿಕಾರಿ ಅವರು ಹೇಳಿದರು ಅವ್ರನ್ನ ಸ್ವಯಂ ಪ್ರೇರಿತರಾಗಿ ಅವ್ರು ಹೊರಗೆ ಬರೋದಾದರೆ ಸರ್ಕಾರದಿಂದ ನಾವು ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಬದಲಿ ನಿವೇಶಗಳನ್ನು ಕೊಟ್ಟು ಅವ್ರಿಗೆ ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟು ಮಾತ್ರ ಗೊತ್ತು ನನಗೆ. ಅದು ಅವ್ರಿಗೆ ಏನೋ ತೊಂದರೆ ಆಗದಂತೆ ಬಡವರಿಗೆ ಸಹಾಯ ಮಾಡಬೇಕು ನೀವು ಅಂತ ನಾನು ಹೇಳಿದ್ದೆ, ನಿನ್ನೆ ಮಾತಾಡುವಾಗ ಹೇಳಿದ್ದೆ. ಹಾಗೆ ಜಿಲ್ಲಾಧಿಕಾರಿ ಅವರು ಒಪ್ಕೊಂಡಿದ್ದಾರೆ. ಏನಾಗಿದೆ ಅಂತ ನೋಡಿ ಮತ್ತೆ ಪ್ರತಿಕ್ರಿಯೆ ಕೊಡೋದು ಮತ್ತು ಅವ್ರ ಪರವಾಗಿ ನಿಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಮತ್ತೇನು ಹೇಳಿದ್ವಿ ಅದೇ ಅರಣ್ಯ ಇಲಾಖೆಗೆ ಕೊಡುವಂಥ ಪ್ರಸ್ತಾವ ಸರ್, ಅದರ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಸರ್ ಅಲ್ಲ, ಆ ಪ್ರದೇಶದಲ್ಲಿರುವಂಥ ಸುಮಾರು 250 ಎಕರೆ ಪ್ರದೇಶವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಇರುವಂಥ ಪ್ರಸ್ತಾಪ. ನಾವು ಅವ್ರಿಗೆ ಏನು ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಆ ಪ್ರದೇಶದಲ್ಲಿ ಮೊದಲು ಎಲ್ಲ ಕಟ್ಟಡಗಳಿದೆ, ಅದು ಕುದುರೆಮುಖ ಕಂಪ್ನಿ ಇರುವ ಕಟ್ಟಡಗಳಿದೆ, ಅದನ್ನು ಅಲ್ಲಿರುವಂಥ ಬಡವರಿಗೆ ಶಾಲೆಗೆ ಅಥವಾ ಇನ್ನಿತರ ವ್ಯವಸ್ಥೆಗಳಿಗೆ ನೀವು ಉಪಯೋಗಿಸ್ಕೊಳ್ಬೋದು ಅಂತ ನಾವು ಹೇಳಿದ್ದೇವೆ. ಅದನ್ನು ಅರಣ್ಯ ಇಲಾಖೆಗೆ ಕೊಟ್ಟರೆ ಅದೆಲ್ಲವೂ ಕೂಡ ಅರಣ್ಯ ಇಲಾಖೆ ಸೇರ್ತದೆ ಅನ್ನುವಂಥ ಒಂದು ಯೋಚನೆ ಇದೆ. ಯಾವುದಕ್ಕೂ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಅದಕ್ಕೆ ಅರಣ್ಯ ಇಲಾಖೆ ಕೊಡ್ತಾರಾದರೆ ಏನು ಕಾರಣಗಳು ಅಥವಾ ಅವ್ರನ್ನ ಕೊಟ್ಟಿದ್ದಾರಾದರೆ ಅದನ್ನ ಬದಲಿ ವ್ಯವಸ್ಥೆಗಳು ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಷ್ಟೇ. ಡೀರಾಗಿ ನಾನು ಹೇಳಿಕೆ ಕೊಡೋದ್ರಿಂದ ಅದರ ವ್ಯತಿರಿಕ್ತ ಪರಿಣಾಮಗಳು ಬಡವರ ಮೇಲೆ ಆಗಬಾರ್ದು. ಇವತ್ತೊಳಗೆ ಸಂಜೆ ಒಳಗೆ ಅದನ್ನು ತಿಳ್ಕೊಂಡು ಅಲ್ಲಿದ್ದವರಿಗೆ ತೊಂದರೆ ಆಗದಿರುವಂತೆ ಮತ್ತು ಅಲ್ಲಿರುವಂಥ ಕೆಲವು ಸೌಕರ್ಯಗಳು ಈಗಾಗಲೇ ಆಗಿರೋದು ಅವ್ರನ್ನ ಪುನರೂಪಿಸಿ ಸರ್ಕಾರ ಉಪಯೋಗಿಸ್ಕೊಳ್ಳು ಮತ್ತೆ ಏನಾದರೂ ಯೋಜನೆ ರೂಪಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ.